ಪ್ರಸನ್ನ ಕನ್ನಡಿಗ ಯೂಟ್ಯೂಬ್ ಚಾನಲ್ ಸ್ವಾಗತ. ನಿಮ್ಮ ಯಾವುದೇ ರೀತಿಯ ವಾಹನಗಳನ್ನು ಮಾರಾಟಕ್ಕಿದ್ದಲ್ಲಿ ನಮಗೆ ಅದರ ಫೋಟೋಸ್ ಮತ್ತು ಡೀಟೇಲ್ ಅನ್ನು ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿಕೊಡಿ. ನಿಮ್ಮ ಗಾಡಿ ಸೇಲ್ ಮಾಡಿಕೊಡುತ್ತೇವೆ. ಮತ್ತು ಸ್ಕ್ರೀನ್ ಮೇಲೆ ಇರೋದು ನಮ್ಮ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಸ್ನೇಹಿತರೆ. ಪ್ರಸನ್ನ ಕನ್ನಡಿಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಗಂಟೆ ಬೆಲ್ ಹಾಲ್ ಅಂತ ಹೇಳಿದ್ರೆ ನಾನು ಹಾಕೋ ವಿಡಿಯೋ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಫುಲ್ ವಿಡಿಯೋ ನೋಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಈ ಗಾಡಿ ಬೇಕಂದರೆ ಟೈಟಲಲ್ಲಿ ನಂಬರ್ ಇರುತ್ತೆ. ಟೈಟಲ್ ಅಂದರೆ ಈ ವಿಡಿಯೋ ಕೆಳಗಡೆ ನಂಬರ್ ಇರುತ್ತೆ ಸ್ನೇಹಿತರೆ. ಅದಕ್ಕೆ ಕಾಲ್ ಮಾಡಬೇಕು. ಕಾಲ್ ಅಂದರೆ ಫೋನ್ ಮಾಡಬೇಕು. ಗಾಡಿ ಓನರಿಗೆ ಹೋಗುತ್ತೆ ಡೈರೆಕ್ಟ್ಲಿ. ಹಲೋ, ಹೇಳಿ ಸರ್. ಯಾವ್ದು ಸರ್ ಗಾಡಿ? ಮಹೇಂದ್ರ ಜೀತೋ ಸರ್. ಮಹೇಂದ್ರ ಜೀತೋದಾಗ ಯಾವ್ದು ಸರ್ ಇದು? ಸರ್ ಸಣ್ಣ ಗಾಡಿ ಬರುತ್ತಲ್ಲ ಸರ್. ಸಣ್ಣ ಗಾಡಿ ಅಂದ್ರೆ 6 ಕಾಲ್ ಫಿಟ್ 5 ಕಾಲ? ಸರ್ 5 ಫೀಟ್ ಸರ್. 5 ಫೀಟ್ ಇಂದ? ಹಾಂ ಸರ್. ಮಹೇಂದ್ರ ಜೀತೋದ್ರಾಗ ಯಾವ್ದಿದು 5 ಫೀಟ್ ಇಂದ? ಸರ್ ಇದು 19 ಮಾಡಲ್ ಸರ್. ಅದು ಓನರ್ ಸರ್? ಓನರ್ ಫಸ್ಟ್ ಓನರ್ ಸರ್. ಫಸ್ಟ್ ಓನರ್. ಕಿಲೋಮೀಟರ್ ಎಷ್ಟಾಗೈತೆ ಟೋಟಲ್? ಕಿಲೋಮೀಟರ್ ಸರ್ 85,000 ಆಗಿದೆ ಸರ್. ಅಷ್ಟೇನಾ? ಹ್ಞೂ ಸರ್. ಪಕ್ಕನಾ? ಓನರ್ ಎಷ್ಟು? ಫಸ್ಟ್ನೇ ಓನರಾ? ಹ್ಞೂ ಸರ್, ಫಸ್ಟ್ ಓನರ್ ಸರ್. ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದೆ ಸರ್? ಸರ್ ಎಲ್ಲ 80% ಇದೆ ಸರ್. ಸ್ಟೆಪ್ನೆಲ್ಲ ಐತಾ? ಆಯ್ತು ಸರ್. ಸ್ಟೆಪ್ನಿ. ಇಂಜಿನ್ ಕಂಡೀಷನ್ ಎಲ್ಲ ಹೆಂಗೈತೆ? ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಡೀಸೆಲ್ ಪೆಟ್ರೋಲ್ ಸರ್ ಇದು? ಸರ್ ಡೀಸೆಲ್ ಸರ್. ಡೀಸೆಲ್? ಹ್ಞೂ ಸರ್. ಇನ್ಶೂರೆನ್ಸ್ ಎಷ್ಟು ತಿಂಗಳೈತೆ? ಸರ್ ಇನ್ಸೂರೆನ್ಸ್ FC ಲ್ಯಾಪ್ಸ್ ಆಗಿದೆ ಸರ್. 2 ಸ್ಟಾಪ್ ಆಗಿದಾವಾ? 2 ಸ್ಟಾಪ್ ಆಗಿದೆ ಸರ್. ಓಕೆ ಸರ್. ಗಾಡಿ ಮೇಲೆ ಏನಾದ್ರು ಲೋನ್ ಗೀನ್ ಉಂಟಾ? ಇಲ್ಲ ಸರ್, ಲೋನ್ ಇಲ್ಲ. ಫುಲ್ ಕ್ಯಾಶ್ ಗಾಡಿನಾ? ಫುಲ್ ಕ್ಯಾಶ್ ಗಾಡಿ ಸರ್. ಈಗ ತಗೊಳ್ಳೋರಿಗೆ FC ಇನ್ಶೂರೆನ್ಸ್ ಮಾಡಿಸ್ಕೊಡ್ತೀರಾ, ಅವರೇ ಮಾಡಿಸ್ಕೋಬೇಕಾ? ಸರ್ ಅವ್ರು ಮಾಡ್ಸ್ಕೊಂಡ್ರೆ ಅವ್ರ ಕಡೆ ಸರ್, ನಾವ್ ಮಾಡ್ಸ್ಕೊಂಡ್ರೆ ನಾವು ಸರ್. ಅದ್ರ ಕಡೆಕ್ 30,000 ರೂಪಾಯಿ ಕಡೆಕ್ ಐತೆ ಸರ್. ಇನ್ಸೂರೆನ್ಸ್ FC 30,000 ಬರುತ್ತೆ ಸರ್. ಅದಕ್ಕೆ ಖರ್ಚು 30,000 ಬರುತ್ತಾ? ಸರ್ 30,000 ಬರುತ್ತೆ ಸರ್ ಖರ್ಚು. ಓಕೆ. ಇನ್ಶೂರೆನ್ಸ್ FC ಅವರೇ ಮಾಡಿಸ್ಕೊಂಡ್ಬಿಡ್ತಾರೆ. ನೀವ್ ರೇಟ್ ಹೇಳ್ಬಿಡಿ ಗಾಡಿನ. ಸರ್ 260 ಕೊಟ್ರೆ ಒಯ್ಯಲ್ಲ ಸರ್. 260? ಹ್ಞೂ ಸರ್. ಸರ್ 2019 ಇದು ನೋಡ್ರಿ. 2000 ಇನ್ನೊಂದು 3-4 ತಿಂಗಳು ಹೋದ್ರೆ 2026. ಹೌದು ಸರ್. ಹೌದಾ? 6-7 ವರ್ಷ ಗಾಡಿ ಆಗುತ್ತೆ. 7 ವರ್ಷ 6 ವರ್ಷ ಆಗುತ್ತೆ ಸರ್. 6 ವರ್ಷ. ಇನ್ನ 4 ತಿಂಗಳು ಹೋದ್ರೆ 7 ವರ್ಷ ಅಲ್ಲ ಸರ್? ಆಯ್ತು ಸರ್. ಮತ್ತೆ ಇದು ಆಗಸ್ಟ್ ತಿಂಗಳಲ್ವಾ? ಹ್ಞೂ ಸರ್. ಮತ್ತೆ ಹಿಂಗ್ ರೇಟ್ ಹೇಳಿದ್ರೆ ಸೇಲ್ ಆಗ್ಬಿಡ್ತತ್ತಾ? ಸರ್ ನೋಡಿ ಸರ್. ಮತ್ತೆ ಅಲ್ಲ, ನೋಡೋದಲ್ಲ. ನೀವು ಏನ್ ಗೊತ್ತಾ, ನೀವು ಅವತ್ತು ಎಷ್ಟಕ್ ತಗೊಂಡಿದ್ರಿ ನೆನ್ಪೈತಾ? ನೀವೇ ಫಸ್ಟ್ ಓನರ್ ಅಲ್ವಾ? ಸರ್. ಎಷ್ಟಕ್ ತಂದಿದ್ರಿ ಅವಾಗ? ಅವು ನಮ್ಮ ಅಣ್ಣವ್ರು ತಗೊಂಡಿರಿ ಸರ್. ಅವರು ಎಷ್ಟು ಅವ್ರಿಗೆ ಗೊತ್ತದಲ್ಲ, ನಾವ್ ಏನ್ ಮಾಡಿಲ್ಲ ಸರ್. ಸರ್. ಅವಾಗ ಏನಿಲ್ಲ ಅಂದ್ರೆ ಒಂದು 375 4 ಹತ್ತತ್ರ ಇರ್ಬೇಕು. ಜಾಸ್ತಿ ಇತ್ತು ಸರ್ ಅವಾಗ. ನಾವು ಅಲ್ಲ, ಈಗ ಜೀತೋ ಐತಲ್ಲ 5 ಚಿಲ್ಡ್ರ ಐತೆ. ಜೀತೋ ಸ್ಟ್ರಾಂಗ್. ಸರ್. ಇದು 8 ಕಾಲು ಅಡಿದು. ಸರ್. ಇದು 5 ಅಡಿದು. ಇದು ಹೌದಾ? ಸಣ್ಣ ಗಾಡಿ ಇದು. ಮತ್ತೆ ನೀವು ಕರೆಕ್ಟ್ ಆಗಿ ಹೇಳಿದೆ ಅಂದ್ರೆ ಸೇಲ್ ಆಗುತ್ತಿಲ್ಲ ಅಂದ್ರೆ ಆಗಲ್ಲ ನೋಡಿ. ಅವೆಲ್ಲ ಸರ್ ಈಗ ಇದಾವಲ್ಲ ಸರ್. ಈಗ ಬರೋ ಗಾಡಿಗಳು ಬರೋ ಕೆಲ್ಸಕ್ಕೆ ಬರ್ತಾವ. ವರಿಂಗ್ ಗಾಡಿ ಸರ್. ಈಗ ಮಾಡ್ಲೆಂತೂ ಲೆಕ್ಕ ಅಲ್ಲ ಸರ್, ವಯಸ್ ಲೆಕ್ಕ ಅಲ್ವಾ? ಹೌದು ಸರ್, ಹೌದು. ಮತ್ತೆ ಹಂಗ್ ಲೆಕ್ಕ. ಅದು ಏನೇ ಆಗಿರ್ಲಿ, ಯಾಕಂದ್ರೆ ಈಗಿನ ಫ್ಯೂಚರ್ ಈಗಿರುತ್ತೆ, ಆಗಿನ ಫ್ಯೂಚರ್ ಅವಾಗ ಇರುತ್ತೆ. ಹೌದು ಸರ್, ಹೌದು. ಈಗ ಏನಪ್ಪಾ ಮಾಡ್ಲೆ ಲೆಕ್ಕ ಇರುತ್ತೆ. ಸರ್. ಅದಕ್ಕೆಲ್ಲ ಫ್ಯೂಚರ್ ಬೇರೆ ಇರ್ತದೆ. ಲ್ಯಾಪ್ಟಾಪ್ ಇರ್ತದೆ. ಇದ್ರಾಗ ಆದ್ರೆ ಹುಡುಕ್ಯಂಗ್ ಕುಂದಿರ್ಬೇಕು. ಅದಾದ್ರೆ BS6 ಆದ್ರೆ ಲ್ಯಾಪ್ಟಾಪ್ ಆಗ್ಬಿಟ್ರೆ ಇಂಥದೇ ಚೆನ್ನಾಗಿರೋ ಗಾಡಿ ಸರ್. ಮತ್ತೆ ಹಿಂಗಿರುತ್ತೆ. ರೇಟ್ ಕರೆಕ್ಟ್ ಆಗಿ ಹೇಳಿ ಸರ್, ಪಟ ಪಟ. ಸರ್ ಹೇಳಿದೀನಿ ಸರ್. ಮತ್ತೆ ಎಷ್ಟು ಸರ್? ಇಷ್ಟಕ್ಕಾದ್ರೆ ಸೇಲ್ ಆಗಲ್ಲ ಸರ್, ಖಂಡಿತ. ನಾನು ಹೇಳ್ತಾ ಇದೀನಲ್ಲ, ಸೇಲ್ ಆಗಲ್ಲ. ಸರ್. ನಿಮ್ ಚಾನಲ್ ಕಡೆ ಚೆಕ್ ಮಾಡಿ. ಚಾನಲ್ ಕಡೆಯಿಂದಲ್ಲ ಸರ್, ನಿಮ್ಮಂತರ ನನಗೆ ಕ್ವಶನ್ ಕೇಳಬಾರ್ದು. 5-6 ವರ್ಷ ಗಾಡಿನ ಈ ರೇಟ್ ಹೇಳಿದ್ರೆ ಅಂದ್ರೆ ಹೆಂಗ್ ಸೇಲ್ ಆಗುತ್ತೆ ಅಂತ ಅಲ್ಲಿ ಹೇಳ್ತೀವಲ್ಲ ಸರ್. ಮತ್ತೆ ಇಲ್ಲಿ ಬಂದ್ ಸರ್ ಅದು ಬೇಡ ಸರ್. ನೀವು ಕರೆಕ್ಟ್ ಆಗಿ ಹೇಳ್ಬಿಡಿ, ನಾನು ಹೇಳ್ತೀನಿ. ಇಂತದೇ ಬೇಕಾದ್ರೆ ನಿಮಗೆ ಇದಕ್ಕಿಂತ ದೊಡ್ಡ ಜೀತೋ ಪ್ಲಸ್ ಐತೆ, ಹಾಕ್ಲಾ ನಾನು ನಿಮಗೆ? ಸರ್ ಹಾಕ್ಬಿಡ್ತೀನಿ ರೇಟ್. ಈಗ ನಿಮ್ಗೆ ಹಾಕ್ಬಿಡ್ತೀನಿ, ತಗೊಳ್ತೀರಾ ನಾನು ಹೇಳಿದ ರೇಟಿಗೆ? ಸರ್ ಈಗ ಅದೇ ಮತ್ತೆ ನೋಡಿ, ಮತ್ತೆ ಹಿಂಗೆ ಕರೆಕ್ಟ್ ಆಗಿ ರೇಟ್ ಹೇಳಿದ್ರೆ ಸೇಲ್ ಆಗುತ್ತಿಲ್ಲ ಅಂದ್ರೆ ಆಗಲ್ಲ. ಪಟ್ ಅಂತ ಹೇಳಿ. ಆಯ್ತು ಸರ್. 1,000 ಕಮ್ಮಿ ಮಾಡೋಣ ಸರ್. ಆಗಲ್ಲ ಸರ್, ಸೇಲ್ ಆಗಲ್ಲ. FC ಇನ್ಶೂರೆನ್ಸ್ ಅವರೇ ಕಟ್ಟಿಗೆ ಅಂತಾರೆ. ನಾನೊಂದ್ ರೇಟ್ ಹೇಳೇನ್ ಸರ್? ಏನ್ ಸರ್ ಹೇಳಿ? ಕರೆಕ್ಟ್ ಆಗಿ ಹೇಳ್ತೀನಿ ನೋಡಿ. ನಿಮಗೂ ಬೇಡ, ಅವ್ರಿಗೂ ಬೇಡ. 1,60,000 ರೂಪಾಯಿ ಕೊಡ್ತಾರೆ. ಆಗಲ್ಲ ಸರ್. ಬೇಡಿ ಸರ್, ಆಗಲ್ಲ. FC ಇನ್ಶೂರೆನ್ಸ್ ಅಲ್ಲಿಗೆ 30,000 ಅಂದ್ರೆ 190 ಬಿತ್ತು ಸರ್. ಇಲ್ಲ ಸರ್, ಆಗಲ್ಲ. ಬಹಳ ಕಮ್ಮಿ ಆಗುತ್ತೆ. ಅಲ್ಲ, ನೀವೇ ಹೇಳಿದ್ರಿ ತಾನೇ FC ಇನ್ಶೂರೆನ್ಸ್ 30 ಬರುತ್ತಂತೆ. 160 ಕೊಡ್ತಾರೆ. ಅಲ್ಲ ಸರ್, ನಾವು ಅದು 16,000 ಬರುತ್ತೆ ಸರ್ ಇನ್ಸೂರೆನ್ಸ್ ಕಟ್ಕೊಂಡ್ರೆ. ಅವ್ರು ಫಸ್ಟ್ ಪಾರ್ಟ್ ಕಟ್ಟಿದ್ರೆ 19 ಅವರೇ ಕಟ್ಕೊಂಡು ಬಿಡಿ. ಫಸ್ಟ್ ಪಾರ್ಟ್ ಕಟ್ಕೊಂಡು ಸೆಕೆಂಡ್ ಪಾರ್ಟ್ ಅವ್ರಿಗೆ ಬಿಟ್ಟಿದ್ದು ಸರ್. ಅದಕ್ಕೆ ಅವ್ರು ನಾವು ಕಟ್ಕೊಟ್ರೆ ಸರ್, ಅವ್ರು ಲೋನ್ ಏನ್ ಮಾಡ್ತಾರೆ, ಲೋನ್ ಕಮ್ಮಿ ಆಗುತ್ತೆ ಸರ್. ಈಗ ಅವ್ರಿಗೆ ಬಿಟ್ಟಿದ್ದು ಸರ್, ಅವ್ರಿಗೆ ಬಿಟ್ಟಿದ್ದು. ನಿಮ್ದು ಇಷ್ಟ ಹೇಳ್ರಿ ಕ್ಯಾಶ್. ಹ್ಞೂ ಸರ್. 240 ಬಂದ್ರೆ ಬಿಡೋಣ ಸರ್ ಗಾಡಿ. 240 FC ಇನ್ಶೂರೆನ್ಸ್ ಅವರೇ ಮಾಡ್ಕೋಬೇಕು ಸರ್. ಅವರೇ ಮಾಡ್ತೀರಾ? ಫೈನಲ್ ಹೇಳ್ತೀರಾ ಸರ್? ನೀವು ಫೈನಲ್ ಹೇಳ್ತೀರಾ? FC ಇನ್ಸೂರೆನ್ಸ್ ಮಾಡಿ ಕೊಡ್ತೀವಿ. ನಾವು ಕೊಟ್ರಿ ಸರ್ 250 ಬಿಡ್ತೀನಿ ಸರ್. ಅವರೇ ಮಾಡ್ಸಿ ಅಂತಂದ್ರೆ? ಅವ್ರ ಮಾಡ್ಕೊಂಡ್ರೆ 220 ಒಯ್ಯಲ್ಲ ಸರ್.
220 ಅವರೇ ಮಾಡ್ಸ್ಕೊಂತೀನಿ. ಹಾ ಸರ್ ಅಷ್ಟೇ ಕೊಯ್ಯಲ್ಲ ಸರ್. ಸರಿ ಸರ್, ಸೇಲ್ ಆಗುತ್ತಾ ಬಿಡುತ್ತಾ ಗೊತ್ತಿಲ್ಲ ನನಗೆ. ನೋಡಿ ನೀವಂತೂ ರೇಟ್ ಹೇಳಿದ್ರೆ ನಾನು ಈ ರೇಟ್ ಹೇಳಿದೀನಿ. ನಿಮಗ್ ಬಿಟ್ಟಿದ್ದು ಅವ್ರಿಗೆ ಬಿಟ್ಟಿದ್ದು. ಸೇಲ್ ಆಗ್ಬೇಕಂದ್ರೆ ಒಂದ್ ಒಳ್ಳೆ ರೇಟ್ ಹೇಳಿ, ಸೇಲ್ ಆಗುತ್ತೆ. ಒಳ್ಳೆ rate ಹಿಂಗ್ ಹೇಳಿ sir, ಹೇಳಿದ್ರೆ ಅದೇನ್- ಸೇಲ್ ಆಗಲ್ಲ ಅಂತ ಅನ್ಕೊಂತೀನಿ ನಾನು. ನೋಡೋಣ ಏನ್ ಸರ್, ಓಕೆ ಸರ್. ಹಾ ನಿಮ್ ಫೈನಲ್ ಫೈನಲ್ ಹೇಳಿ ಸರ್, 220 ಬಂದ್ರೆ ಬಿಟ್ಬಿಡ್ತೀನಿ ಸರ್ ಗಾಡಿ. ಇನ್ಶೂರೆನ್ಸ್ FC ಅವ್ರು ಕಟ್ಬೇಕಾ ನೀವ್ ಕಟ್ಬೇಕಾ? ಅವ್ರು ಕಟ್ಕೋಬೇಕು ಸರ್, ನಾವ್ ಕಟ್ಕೊಂಡ್ರೆ 250 ಮಾಡ್ಕೊಡ್ತೀನಿ ಸರ್. ಇದೇ ಫೈನಲ್ ನಿಮ್ದು? ಹಾ ಸರ್ ಇದೆ ಫೈನಲ್ ಸರ್. ಸರಿ ಸರ್, ನಿಮ್ ಇಷ್ಟ. ಕಂಡೀಷನ್ ಇದೆ ಸರ್ ಗಾಡಿ, ಅದಕ್ಕೆ ಹೇಳಿದ್ರೆ ಸರ್. ಕಂಡೀಷನ್ ಐತೆ, ಮಾಡ್ಲೇ ಇಲ್ಲ. ನೋಡೋಣ, ಅವ್ರ ಇಷ್ಟ ಬಂದ್ರೆ ತಗೊಳ್ಳಿ, ನಿಮ್ಗೆ ಇಷ್ಟ ಬಂದ್ರೆ ಕೊಡಿ, ನೋಡೋಣ. ನಮ್ದು ಐತಿ ಈ ರೇಟು. ಓಕೆನಾ? ಇದೇ ನಂಬರ್ ನಿಮ್ದು? ಹಾ ಸರ್ ಇದೆ ನಂಬರ್. ಎಲ್ಲಿ ಜಿಲ್ಲೆ? ಯಾವ ಜಿಲ್ಲೆ? ಯಾದಗಿರಿ ಡಿಸ್ಟಿಕ್, ಸುರ್ಪುರ್ ತಾಲೂಕ್ ಸರ್. ಸುರ್ಪುರದಿಂದ ಎಷ್ಟು ಕಿಲೋಮೀಟರ್ ಹೇಳಿ? ಸುರ್ಪುರಿಂದ ಸರ್ 30 ಕಿಲೋಮೀಟರ್ ಆಗುತ್ತೆ ಸರ್. ಓಕೆ, ಇದೇ ನಂಬರಾ? ಹಾ ಇದೆ ನಂಬರ್ ಸರ್. ನಿಮ್ಮ ಹೆಸರು? RC ಓನರ್? ನಿಂಗಪ್ಪ ಸರ್. ಓಕೆ ಸರ್, ಓಕೆ.